ಹಾಯ್ ಎಲ್ಲರಿಗೂ. ಇವತ್ತು ನಾನು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಏಲಕ್ಕಿ, ಗೋಡಂಬಿ, ತುಪ್ಪ, ಸ್ವಲ್ಪ ದ್ರಾಕ್ಷಿ ಮತ್ತು ಬೆಲ್ಲ. ಈ ಗ್ಲಾಸಲ್ಲಿ 1 ಗ್ಲಾಸ್ ಹೆಸರು ಬೇಳೆ ತಗೊತಾ ಇದ್ದೀನಿ. ಇದೇ ಸೇಮ್ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸ್ವಲ್ಪ ಬೇಳೆನ ಹುರ್ಕೊಳ್ಳೋಣ. ಇದನ್ನ ಇವಾಗ ಕೆಂಪುವರೆಗೂ ಹುರ್ಕೊಬೇಕು. ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಈಗ ಅಕ್ಕಿನ ತೊಳ್ಕೊಂಡು ರೆಡಿ ಮಾಡ್ಕೊಬೇಕು. ಈಗ ಅಕ್ಕಿನೆಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ. ಈಗ ಉದ್ದಿರೋ ಬೇಳೆನು ತೊಳ್ಕೊಂಬಿಡೋಣ. ಈಗ ಈ ಬೇಳೆನು ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಇವಾಗ 10 ಗ್ಲಾಸ್ ನೀರು ಹಾಕೊಳ್ಳೋಣ. ಇವಾಗ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ರೆ ಅಕ್ಕಿ ಬಿಡಿ ಬಿಡಿ ಆಗಿ ಬರುತ್ತೆ, ಮುದ್ದೆ ಆಗಲ್ಲ. ಈಗ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಬೆಲ್ಲ ಕರಗಕ್ಕೆ. ಇವಾಗ ಬೆಲ್ಲ ಕರಗಿದೆ. ಇವಾಗ ಈ ಏಲಕ್ಕಿ ಪುಡಿನೂ ಹಾಕೊಳ್ಳೋಣ. ಆಗ ಈ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದ್ರೂ ಮಣ್ಣರ ಇದ್ರೆ ಸೋಸ್ಕೊಂಡಾಗ ಹೋಗುತ್ತೆ. ಇವಾಗ ತೆಕ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಮೆತ್ತಗಿದೆ ಅನ್ನ ಮಾಡ್ತೀವಲ್ಲ ಮಾಮೂಲಿ, ಅದಕ್ಕಿಂತ ತುಂಬ ಸಾಫ್ಟ್ ಇದೆ. ಇವಾಗ ಈ ಬೆಲ್ಲದ ಪಾಕನ ಇದಕ್ಕೆ ಹಾಕೊಳ್ಳೋಣ. ಇದನ್ನ ಗಂಟಾಗದಿರೋ ತರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ತರ ಮಿಕ್ಸ್ ಆಗ್ಬೇಕು. ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಣ. ತುಪ್ಪ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ದ್ರಾಕ್ಷಿ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಬೇಕು. ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗಮ್ ಅಂತ ಇದೆ. ಫ್ರೆಟ್ ಆಗಿ ಇದನ್ನ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನ ಈ ಬೌಲಲ್ಲಿ ಹಾಕೋಣ. ಎಲ್ಲರೂ ಈ ಸ್ವೀಟ್ ಪೊಂಗಲನ್ನ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿದೆ.